Hello friends, welcome and welcome back to Study Rider. ಇವತ್ತಿನ ಕ್ಲಾಸ್ನಲ್ಲಿ ನಾವು ಮೆಥಡ್ ಆಫ್ ಎಸ್ಟಿಮೇಷನ್ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ OLS ಆರ್ಡಿನರಿ ಲೀಸ್ಟ್ ಸ್ಕ್ವೇರ್ ಅದರದ್ದು ಅಜಂಪ್ಷನ್ಸು ಅದು ಯಾವ ರೀತಿ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟು, ಹಾಗೆ ಗೋಸ್ ಮಾರ್ಕವ್ ಥಿಯರಮ್, ಬ್ಲೂ ಪ್ರಾಪರ್ಟೀಸ್, ಬೆಸ್ಟ್ ಲೀನಿಯರ್ ಅನ್ಬಯಾಸ್ಡ್ ಎಸ್ಟಿಮೇಷನ್, ಇವೆಲ್ಲ ಕಾನ್ಸೆಪ್ಟ್ಗಳ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋರಿದ್ದೀರಿ. ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಕಾನ್ಸೆಪ್ಟ್ ಇವತ್ತಿನ ಕ್ಲಾಸ್ ಆಗಿರ್ತದೆ, ಗಮನ ಇಟ್ಟು ಕೇಳ್ರಿ. ಮೊದಲಾಗಿ ಮೆಥಡ್ ಆಫ್ ಎಸ್ಟಿಮೇಷನ್. ಮೆಥಡ್ ಆಫ್ ಎಸ್ಟಿಮೇಷನ್ ಅಂದ್ರೆ ಏನು? ಸಿಂಪಲ್ ಕಾನ್ಸೆಪ್ಟ್. ಮೆಥಡ್ ಆಫ್ ಎಸ್ಟಿಮೇಷನ್, it is the technique used to estimate unknown parameters of regression model. ರಿಗ್ರೆಷನ್ ಮಾಡೆಲ್ನಲ್ಲಿ ಬರ್ತಕ್ಕಂಥ ಅನ್ನೋನ್ ಪ್ಯಾರಾಮೀಟರ್ಸ್ಗಳನ್ನು ಎಸ್ಟಿಮೇಟ್ ಮಾಡುವಂಥ ಒಂದು ಟೆಕ್ನಿಕ್ಕಿಗೆ ಏನಂತ ಕರೀತಾರೆ? ಮೆಥಡ್ ಆಫ್ ಎಸ್ಟಿಮೇಷನ್ ಅಂತ ಕರೀತಾರೆ. ರಿಗ್ರೆಷನ್ ಮಾಡೆಲ್ ಅಂದ್ರೆ ಗೊತ್ತದ ನಿಮಗೆ? y ಈಸ್ ಈಕ್ವಲ್ ಟು ಬೀಟಾ ನಾಟ್ ಪ್ಲಸ್ b1 xi ಪ್ಲಸ್ ಮ್ಯೂ ಅಂತ ಗೊತ್ತದ. ಇದರಲ್ಲಿ ಪ್ರಾಪರ್ಟೀಸ್ ಅದಾವು, ಪ್ಯಾರಾಮೀಟರ್ಸ್ ಅದಾವು. ಏನು? ಒಂದು ಬೀಟಾ ನಾಟ್, ಇನ್ನೊಂದು ಬೀಟಾ 1. ಇವುಗಳನ್ನು ಟೆಕ್ನಿಕ್ಕನ್ನು ಯೂಸ್ ಮಾಡಿಕೊಂಡು ಎಸ್ಟಿಮೇಟ್ ಮಾಡೋದು. ಈ ಎಸ್ಟಿಮೇಟ್ ಮಾಡುವಂಥ ಟೆಕ್ನಿಕ್ಕಿಗೆ ಏನಂತ ಕರೀತಾರೆ? ಮೆಥಡ್ ಆಫ್ ಎಸ್ಟಿಮೇಷನ್ ಅಂತ ಕರೀತಾರೆ. ಈ ಮೆಥಡ್ ಆಫ್ ಎಸ್ಟಿಮೇಷನ್ನಲ್ಲಿ ಮೋಸ್ಟ್ ಯೂಸ್ಡ್ ಮೆಥಡ್ ಒಂದು ಬರ್ತದೆ. ಏನು? ಅದು OLS ಮಾಡೆಲ್ ಆಗಿರ್ತದೆ. ಈಗ ನೀವು ಒಂದು ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಈ ಒಂದು ರಿಗ್ರೆಷನ್ ಐತಲ್ಲ, ಇದು ಪಾಪ್ಯುಲೇಷನ್ ರಿಗ್ರೆಷನ್ ಫಂಕ್ಷನ್ ಆಗಿರ್ತದೆ. ಪಾಪ್ಯುಲೇಷನ್ ಅಂತಂದ್ರೆ ಓಲ್ ಡಾಟಾ ತೊಗೊಂಡಿರ್ತೀವಿ, ಓಲ್ ಇನ್ಫಾರ್ಮೇಷನ್ ತೊಗೊಂಡಿರ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು y ಹ್ಯಾಟ್ ಅನ್ನು ಯೂಸ್ ಮಾಡ್ತೀವಿ. ಹ್ಯಾಟ್ ಇಸ್ ಈಕ್ವಲ್ ಟು ಬೀಟಾ ನಾಟ್ ಹ್ಯಾಟ್ ಪ್ಲಸ್ ಬೀಟಾ 1 ಹ್ಯಾಟ್ ಎಕ್ಸ್ ಪ್ಲಸ್ ಮ್ಯೂ ಹ್ಯಾಟ್ ಅಂತೇಳಿ. ಇಲ್ಲಿ ಹ್ಯಾಟ್ ಬರುತ್ತಲ್ಲ, ಇದು ಏನಾಗಿರ್ತದೆ? ಸ್ಯಾಂಪಲ್ ರಿಗ್ರೆಷನ್ ಫಂಕ್ಷನ್ ಆಗಿರ್ತದೆ. ಓಲ್ ಪಾಪ್ಯುಲೇಷನಲ್ಲಿ, ಓಲ್ ಏರಿಯಾದಲ್ಲಿ ಕೆಲವೊಂದಿಷ್ಟು ಭಾಗ ಅಷ್ಟೇ ತೊಗೊಂಡಿರ್ತೀವಿ ನಾವು. ಈ ಭಾಗ ಏನು ಮಾಡ್ತೈತಿ? ಈ ಒಂದು ಇಡೀ ಏರಿಯಾವನ್ನು ರಿಪ್ರೆಸೆಂಟ್ ಮಾಡ್ತೀವಿ. ಒಂದು ದೊಡ್ಡ ಕ್ಲಾಸ್ ಅಂತಂದರೆ 500 ಜನ ಇರ್ತಾರೆ ಅಂದ್ರೆ ಒಂದು 10 ಮಂದಿ ಆಯ್ಕೆ ಮಾಡ್ಕೊಳ್ಳೋದು. ಆ 10 ಮಂದಿ ಅಷ್ಟೇ ಕ್ಯಾಲ್ಕುಲೇಟ್ ಮಾಡಿ ಆ ಇಡೀ ಕ್ಲಾಸಿನ ರಿಸಲ್ಟ್ ಬಗ್ಗೆ ಮಾತಾಡೋದು ಅಥವಾ ಹೇಳೋದು, ಎಸ್ಟಿಮೇಟ್ ಮಾಡೋದಕ್ಕೆ ಏನಂತ ಕರೀತಾರೆ? ಸ್ಯಾಂಪಲ್ ರಿಗ್ರೆಷನ್ ಫಂಕ್ಷನ್ ಅಂತ ಕರೀತಾರೆ. ನಾವು ಯಾವ ಪ್ಯಾರಾಮೀಟರ್ಸನ್ನು ಎಸ್ಟಿಮೇಟ್ ಮಾಡ್ತೀವಿ ಅಂತಂತಂದರೆ, ಎಸ್ಟಿಮೇಟೆಡ್ ಮೆಥಡನ್ನು ಯೂಸ್ ಮಾಡಿಕೊಂಡು ಈ ಪ್ಯಾರಾಮೀಟರ್ಸ್ಗಳನ್ನು ಎಸ್ಟಿಮೇಟ್ ಮಾಡ್ತೀವಿ. ಯಾವುವು? ಬೀಟಾ ನಾಟ್ ಹ್ಯಾಟ್ ಮತ್ತು ಬೀಟಾ 1 ಹ್ಯಾಟ್. ಇದು ಪಾಪ್ಯುಲೇಷನ್ ರಿಗ್ರೆಷನ್ ಫಂಕ್ಷನ್, ಇದು ಸ್ಯಾಂಪಲ್ ರಿಗ್ರೆಷನ್ ಫಂಕ್ಷನ್. ಇವು ಪ್ಯಾರಾಮೀಟರ್ಸು. ಈ ಪ್ಯಾರಾಮೀಟರ್ಸ್ಗಳನ್ನು ಎಸ್ಟಿಮೇಟ್ ಮಾಡುವಂಥ ಒಂದು ಟೆಕ್ನಿಕ್ಕಿಗೆ ಏನಂತ ಕರಿತೀವಿ? ಮೆಥಡ್ ಆಫ್ ಎಸ್ಟಿಮೇಷನ್ ಅಂತ ಕರಿತೀವಿ. ಮೋಸ್ಟ್ ಯೂಸ್ಡ್ ಅಥವಾ ಮೋಸ್ಟ್ ವೈಡ್ಲಿ ಯೂಸ್ಡ್ ಮೆಥಡ್ ಆಫ್ ಎಸ್ಟಿಮೇಷನ್ ಅಂತಂದ್ರೆ ಅದು ಆರ್ಡಿನರಿ ಲೀಸ್ಟ್ ಸ್ಕ್ವೇರ್ ಮೆಥಡ್ ಆಗಿರ್ತದೆ. ಆರ್ಡಿನರಿ ಲೀಸ್ಟ್ ಸ್ಕ್ವೇರ್ ಮೆಥಡ್ ಹಂಗಂದ್ರೆ ಏನು ಅಂತಂತಂದರೆ, ಆರ್ಡಿನರಿ ಲೀಸ್ಟ್ OLS ಆರ್ಡಿನರಿ ಲೀಸ್ಟ್ ಸ್ಕ್ವೇರ್ ಮೆಥಡ್ is estimate unknown parameters of a regression model by minimizing sum of square ರೆಸಿಡ್ಯೂಯಲ್ಸ್ ಅಂತಂದರೆ, ಒಂದು ರಿಗ್ರೆಷನ್ ಮಾಡೆಲ್ನಲ್ಲಿ ಬರ್ತಕ್ಕಂಥ ರೆಸಿಡ್ಯೂಯಲ್ಗಳನ್ನು ಮಿನಿಮೈಸ್ ಮಾಡಿ, ಸಮ್ ಮಾಡಿ, ಸ್ಕ್ವೇರ್ ಮಾಡಿ, ಅಂಡರ್ಸ್ಟ್ಯಾಂಡ್ ಅಥವಾ ಎಸ್ಟಿಮೇಟ್ ಮಾಡುವಂಥ ಒಂದು ಪ್ರಕ್ರಿಯೆಗೆ ಏನಂತ ಕರೀತಾರೆ? OLS ಅಂತ ಕರೀತಾರೆ. ಸಿಂಪಲ್ ಅದ, ನೀವು ಮೀನಿಂಗ್ ನೋಡಿ ಗಾಬರಿ ಆಗ್ಬಿಡ್ರಿ. ಏನದ? OLS ಏನು ಮಾಡ್ತದಪ್ಪ ಅಂದ್ರೆ ಎಸ್ಟಿಮೇಟ್ ಮಾಡ್ತದೆ. ಯಾವುದನ್ನು? ಅನ್ನೋನ್ ಪ್ಯಾರಾಮೀಟರ್ಸ್ಗಳು ಅಂತಂದ್ರೆ ಯಾವ ಗೊತ್ತದ ನಮಗೆ? y ಈಸ್ ಈಕ್ವಲ್ ಟು ಬೀಟಾ ನಾಟ್ ಪ್ಲಸ್ ಬೀಟಾ 1 ಎಕ್ಸ್, ಇದು ಕ್ಯಾಪು ಪ್ಲಸ್ ಮ್ಯೂ, ಇದು ಎರರ್ ಟರ್ಮ್. ಈ ರೆಸಿಡ್ಯೂಯಲ್ಸ್ ಐತಲ್ಲ, ಇದು ರೆಸಿಡ್ಯೂಯಲ್ ಅಂತಂದ್ರು ಒಂದೇ, ಎರರ್ ಟರ್ಮ್ ಅಂತಂದ್ರು ಒಂದೇ, ಸೇಮ್. ಹಾಗೆ ಇನ್ನೊಂದು ಬರ್ತದೆ ಡಿಸ್ಟರ್ಬೆನ್ಸ್ ಟರ್ಮ್ ಅಂತಂದ್ರು ಒಂದೇ. ಮೂರು ಒಂದೇ ಆಗಿರ್ತದೆ. ರೆಸಿಡ್ಯೂಯಲ್ ಆಗಿರಲಿ, ಎರರ್ ಟರ್ಮ್ ಆಗಿರಲಿ, ಡಿಸ್ಟರ್ಬೆನ್ಸ್ ಟರ್ಮ್ ಆಗಿರಲಿ, ಇವುಗಳನ್ನು ಮಿನಿಮೈಸ್ ಮಾಡಿ, ಸಮ್ ಮಾಡಿ, ಸ್ಕ್ವೇರ್ ಮಾಡಿ
ಈ ಒಂದು ಪ್ಯಾರಾಮೀಟರ್ಸ್ಗಳದ್ದು ವ್ಯಾಲ್ಯೂನ ಎಸ್ಟಿಮೇಟ್ ಮಾಡೋದಕ್ಕೆ ಏನಂತ ಕರೀತಾರೆ OLS ಅಂತ ಕರೀತಾರೆ. OLS ಅಂತ ಗೊತ್ತಾಯ್ತು ನಿಮಗೆ. ಈ ಒಂದು ಪ್ಯಾರಾಮೀಟರ್ಸ್ನ ಎಸ್ಟಿಮೇಟ್ ಮಾಡ್ತೀವಿ ಏನು ಮಾಡಿ ಎರರ್ ಟರ್ಮ್ಗಳನ್ನು ಮಿನಿಮೈಸ್ ಮಾಡಿ. ಈಗ ಎರರ್ ಟರ್ಮ್ ಅಂದರೆ ಗೊತ್ತದ, ಎರರ್ ಟರ್ಮ್ ಅಂತಂದ್ರೆ ಏನು? ಎರರ್ ಟರ್ಮ್ ಅಂದರೆ ಆ್ಯಕ್ಚುಯಲ್ ವ್ಯಾಲ್ಯೂ ಮೈನಸ್ ಎಸ್ಟಿಮೇಟೆಡ್ ವ್ಯಾಲ್ಯೂ. ಇದು ಗೊತ್ತದೆ ಆ್ಯಕ್ಚುಯಲ್ ವ್ಯಾಲ್ಯೂ ಅಂದರೆ ಪಾಪ್ಯುಲೇಷನ್ ವ್ಯಾಲ್ಯೂಗೆ ಏನಾಗಿರುತ್ತೆ ಆ್ಯಕ್ಚುಯಲ್ ವ್ಯಾಲ್ಯೂ ಇರ್ತವೆ. ಇದರೊಳಗೆ ನಾವು ಒಂದಿಷ್ಟು ಭಾಗವನ್ನು ತೆಗೆದುಕೊಂಡು ಆ ಭಾಗ ಈ ಸ್ಯಾಂಪಲಿಂದ ನಾವೇನಾದರೂ ಫೈಂಡ್ ಮಾಡಿದ್ವಿ ಅಂತಂದರೆ ಅದೇನಾಗಿರ್ತದೆ ಎಸ್ಟಿಮೇಟೆಡ್ ವ್ಯಾಲ್ಯೂ ಆಗಿರ್ತದೆ. ನಿಮ್ಗೆ ಗೊತ್ತದೆ ಆ್ಯಕ್ಚುಯಲ್ ವ್ಯಾಲ್ಯೂ ಎಸ್ಟಿಮೇಟೆಡ್ ವ್ಯಾಲ್ಯೂ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೇನೆ ಸಿಂಪಲಾಗಿ, ಕಾನ್ಸೆಪ್ಟ್ ಕ್ಲಿಯರ್ ಆಗಲಿ. ಸೊ ಒಂದು ಗ್ರಾಫ್ ಹಾಕಿದರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅದು. ಈಗ ರಿಗ್ರೆಷನ್ ಮಾಡೆಲನ್ನು ಹಾಕ್ತೀವಿ ಈ ರೀತಿ, ಹೌದಾ? ಇದು ಬೀಟಾ ನಾಟ್ ಆಗಿರ್ತದೆ. ಇಲ್ಲಿ ಒಂದು ಸ್ಲೋಪ್ ಬರ್ತದೆ. ನಾನು ಕ್ಲಾಸ್ಗಳೆಲ್ಲ ಕೇಳಿದರೆ ಗೊತ್ತಾಗುತ್ತೆ ನಾ ಏನು ಬರಿತಾ ಇದ್ದೀನಿ ಇದೆಲ್ಲ ಏನು ಅಂತೇಳಿ. ಇದು ಬೀಟಾ 1 ಆಗಿರ್ತದೆ, ಹೌದಾ? ಇದು ಎಸ್ಟಿಮೇಟೆಡ್, ಇದು ಎಸ್ಟಿಮೇಟೆಡ್, ಹೌದಾ? ನಾವು ಕ್ಯಾಲ್ಕುಲೇಟ್ ಮಾಡಿದ್ದು. ಇದನ್ನು ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು ಅಂದರೆ ರಿಗ್ರೆಷನ್ ಲೈನ್ ಹಾಕ್ತೇವೆ. y = ಬೀಟಾ ನಾಟ್ ಪ್ಲಸ್ b1 xi. ಈ ಒಂದು ರಿಗ್ರೆಷನ್ ಲೈನ್ ಇದು, ಹೌದಾ? ಇದನ್ನು ಇನ್ಕಮ್ ಅಂತ ತೊಗೊಂಡ್ರೆ ಇದನ್ನು ಕನ್ಸಂಪ್ಷನ್ ಅಂತ ತೊಗೊಳ್ಳೋಣ. ಕನ್ಸಂಪ್ಷನ್, ಓಕೆ. ಇದರಲ್ಲಿ ನಾವು ಎಸ್ಟಿಮೇಟ್ ಮಾಡಿರ್ತಕ್ಕಂಥ ವ್ಯಾಲ್ಯೂ, ಈಗ ಇದನ್ನು ತೆಗೆದು ಹಾಕ್ತೀನಿ, ಹೇಳ್ತೀನಿ. ಈಗ ನಾವು ಎಸ್ಟಿಮೇಟ್ ಮಾಡಿರ್ತಕ್ಕಂಥ ವ್ಯಾಲ್ಯೂ ಇಲ್ಲಿ ಅದ ಅಂತ ಇಟ್ಕೊಡ್ರಿ. ಈ ಒಂದು ಭಾಗಕ್ಕೆ ಇಲ್ಲಿ ನಾವು ಎಸ್ಟಿಮೇಟ್ ಮಾಡೀವಿ. ಇದು yi ಎಸ್ಟಿಮೇಟ್ ಮಾಡಿರ್ತಕ್ಕಂಥ ಒಂದು ವ್ಯಾಲ್ಯೂ. ಓಕೆ, ಎಸ್ಟಿಮೇಟ್ ಮಾಡಿರ್ತಕ್ಕಂಥ ವ್ಯಾಲ್ಯೂಕ್ಕಿಂತ ಆ್ಯಕ್ಚುಯಲ್ ವ್ಯಾಲ್ಯೂ ಜಾಸ್ತಿ ಅದ, ಹೆಚ್ಚದ, ಅದಕ್ಕಿಂತ ಹೆಚ್ಚದ. ಸೊ ಈ ಒಂದು ಡಿಫ್ರೆನ್ಸಿಗೆ ಏನಂತ ಕರೀತಾರೆ? ಎರರ್ ಟರ್ಮ್ ಅಂತ ಕರೀತಾರೆ. ಈ ಎರರ್ ಟರ್ಮ್ಗಳಂತಂದ್ರೇನು? ಆ್ಯಕ್ಚುಯಲ್ ವ್ಯಾಲ್ಯೂ, ಎರರ್ ಟರ್ಮ್ ಇಸ್ ಈಕ್ವಲ್ಸ್ ಟು ಆ್ಯಕ್ಚುಯಲ್ ವ್ಯಾಲ್ಯೂ ಮೈನಸ್ ಎಸ್ಟಿಮೇಟೆಡ್ ವ್ಯಾಲ್ಯೂ. OLS ಅಂದರೆ ಏನು ಮಾಡ್ತದೆ? ಅದು ಸಮ್ ಮಾಡಿ ಸ್ಕ್ವೇರ್ ಮಾಡಿ, ಅಂದರೆ ಮಿನಿಮೈಸ್ ಮಾಡಿ ಸಮ್ ಮಾಡಿ ಸ್ಕ್ವೇರ್ ಮಾಡ್ತದೆ. ಅಂದರೆ ಈಗ ಎರರ್ ಟರ್ಮ್ ಅಂತಂದ್ರೆ ಏನು? ಇದು ಆ್ಯಕ್ಚುಯಲ್ ವ್ಯಾಲ್ಯೂಕಿನ ಮ್ಯಾಲೆ ಇತ್ತಂತಂದ್ರೆ ಪ್ಲಸ್ನಾಗ ಬಂದಿರ್ತದೆ, ಆ್ಯಕ್ಚುಯಲ್ ವ್ಯಾಲ್ಯೂಕಿನ ಕೆಳಗೆ ಬರ್ತದೆ, ಎಸ್ಟಿಮೇಟೆಡ್ ವ್ಯಾಲ್ಯೂಕಿನ ಕೆಳಗೆ ಬರ್ತದೆ, ಮೈನಸ್ನಾಗ ಬಂದಿರ್ತದೆ. ಇಲ್ಲಿ ಮೈನಸ್ ವ್ಯಾಲ್ಯೂಸ್ ಇರ್ತವೆ, ಇಲ್ಲಿ ಪ್ಲಸ್ ವ್ಯಾಲ್ಯೂಸ್ ಇರ್ತವೆ. ಓಕೆ, ಈಗ ನಮ್ಮದು ವ್ಯಾಲ್ಯೂ ಮೈನಸ್ ಬಂತಪ್ಪ, -2 ಬಂತಂತಂದ್ರೆ ನಾವು ಅದನ್ನು ಏನು ಮಾಡ್ತೀವಿ? ಇಂಟು 2 ಮಾಡ್ತೀವಿ, ಅಂದರೆ ಸ್ಕ್ವೇರ್ ಮಾಡೋದು. -2 ಇಂಟು -2 ಅಂದ್ರೆ 4 ಬರ್ತದೆ, +2 ಇಂಟು +2 ಅಂತಂದ್ರು 4 ಬರ್ತದೆ. ಈಗ ಮೈನಸ್ನ ವ್ಯಾಲ್ಯೂನ ಪ್ಲಸ್ನ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ. ಸೊ ಅದಕ್ಕೆ ನಾವೇನು ಮಾಡ್ತೀವಿ? ಮಿನಿಮೈಸ್ ಮಾಡ್ತೀವಿ ಅಥವಾ ಸಮ್ ಮಾಡಿ ಸ್ಕ್ವೇರ್ ಮಾಡ್ತೀವಿ. ಈಗ ನೋಡಿರಿ, ಇದನ್ನು ಸ್ಕ್ವೇರ್ ಮಾಡಿದ್ವಾ, ಇದನ್ನು ಸಮ್ ಮಾಡೋದು 8 ಬರ್ತದೆ. ಇದನ್ನು ಏನು ತೆಗೆಯೋದು? ಸ್ಕ್ವೇರ್ ತೆಗೆಯೋದು. ಆವಾಗ ನಮಗೆ ಏನಾಗ್ತದೆ? ಒಂದು ಲೀಸ್ಟ್ ವ್ಯಾಲ್ಯೂ ಬರ್ತದೆ. ಆ ಲೀಸ್ಟ್ ವ್ಯಾಲ್ಯೂ ಬರೋದಕ್ಕೆ ಏನಂತಾರೋ OLS ಎಸ್ಟಿಮೇಟರ್ ಒಂದು ಬೆಸ್ಟ್ ಅಂತ ಅಂತಾರೆ. ಅಂದರೆ OLS ಮಾಡಲು ಮೋಸ್ಟ್ ಯೂಸ್ಡ್ ಎಸ್ಟಿಮೇಟರ್. ನೋಡಿರಿ, ಇದನ್ನು ಹೆಂಗೆ ಸಮ್ ಸ್ಕ್ವೇರ್ ಮಾಡೋದು ಅಂತಂದರೆ ಈ ಅದ ಎರರ್ ಟರ್ಮ್ y ಮೈನಸ್ y ಬಾರ್ ಎಸ್ಟಿಮೇಟೆಡ್ ವ್ಯಾಲ್ಯೂ. ಓಕೆ, ಎರರ್ ಟರ್ಮನ್ನು ಸಮ್ ಮಾಡಿ ಇದನ್ನು ಸಮ್ ಮಾಡೋದು y ಮೈನಸ್ y ಬಾರ್. ಓಕೆ, ಆ ನಂತರ ಇದನ್ನು ಸ್ಕ್ವೇರ್ ಮಾಡೋದು, ಸೊ ಇದೆಲ್ಲ ಆದಮೇಲೆ ನಾವೇನು ಮಾಡೋದು? ಪ್ಯಾರಾಮೀಟರ್ಸ್ಗಳನ್ನು ಎಸ್ಟಿಮೇಟ್ ಮಾಡೋದು. ಸೊ ನಮ್ಮ ಕಡೆ ಇರ್ತಕ್ಕಂಥ ಎರರ್ ಟರ್ಮ್ ಕಡಿಮೆ ಇತ್ತಂತಂದರೆ ನಾವು ಎಸ್ಟಿಮೇಟೆಡ್ ವ್ಯಾಲ್ಯೂ ಏನಿರ್ತಾವೆ ಆ್ಯಕ್ಚುಯಲ್ ವ್ಯಾಲ್ಯೂಗೆ ಬಹಳ ನಿಯರ್ ಇರ್ತಾವೆ. ಅದಕ್ಕೆ ಏನಂತ ಕರೀತಾರೆ? OLS ಎಸ್ಟಿಮೇಟರ್ ಅಂತ ಕರೀತಾರೆ. ಇದೇನು ಮಾಡ್ತೈತಿ? ಈ ಬೀಟಾ ನಾಟ್ ಮತ್ತು ಬೀಟಾ 1ಗಳ ವ್ಯಾಲ್ಯೂವನ್ನು ಕಂಡು ಹಿಡಿಲಕ್ಕೆ ಹೆಲ್ಪ್ ಮಾಡ್ತೈತಿ. ಯಾವುದು? ಅದಕ್ಕೆ ಫಾರ್ಮುಲಾ ಅದ. ಏನು? ಯಾವುದಕ್ಕೆ ಫಾರ್ಮುಲಾ ಅದ? OLS ಎಸ್ಟಿಮೇಷನ್ ಫಾರ್ಮುಲಾಸ್ ಇದಾವೆ. ಎರಡು ಫಾರ್ಮುಲಾಸ್ ಇದಾವೆ. ಅವು ಹೆಂಗೆ ಬರ್ತಾವೆ ಅದರೆಲ್ಲ ಡೀಟೇಲಾಗಿ ಹೇಳ್ಕೊಂಡ್ರೆ ನಿಮ್ಗೆ ಅರ್ಥ ಆಗಲ್ಲ. ಸಿಂಪಲ್ ಕಾನ್ಸೆಪ್ಟ್ ಅದ ನೋಡಿರಿ. ಒಂದು ರಿಗ್ರೆಷನ್ ಮಾಡೆಲ್ ಗೊತ್ತದ ನಿಮ್ಗೆ? y = ಬೀಟಾ ನಾಟ್ ಪ್ಲಸ್ b1 xi. ಇದು ಕ್ಯಾಪ್, ಇದು ನಾವು ಎಸ್ಟಿಮೇಟೆಡ್ ಮಾಡಿದ ವ್ಯಾಲ್ಯೂಗೆ ಏನು ಬರ್ತದೆ? ಒಂದು ಹ್ಯಾಟ್ ಬರ್ತದೆ, ಟೊಪ್ಪಿಗೆ ಬರ್ತದೆ. ಓಕೆ, ಇಲ್ಲಿ ಈ ವ್ಯಾಲ್ಯೂನ ನಾವು ಫೈಂಡ್ ಮಾಡಬೇಕು. ಏನು? ಎರರ್ ಟರ್ಮ್ಗಳನ್ನು ಮಿನಿಮೈಸ್ ಮಾಡಿಕೊಂಡು. ಓಕೆ, OLS ಅಂದರೆ ಮಿನಿಮೈಸ್ ಮಾಡಿರ್ತದೆ. ಈಗ ನಾವು ಏನು ಮಾಡಬೇಕು? ಬೀಟಾ ನಾಟ್ ಮತ್ತು ಬೀಟಾ 1 ಕಂಡುಹಿಡಿಬೇಕಂತಂದ್ರೆ ಫಾರ್ಮುಲಾ ಬೀಟಾ 1ಗೆ ಇದು ಫಾರ್ಮುಲಾ ಸಮೇಷನ್ x ಮೈನಸ್ x ಬಾರ್ y ಮೈನಸ್ y ಬಾರ್ ಡಿವೈಡೆಡ್ ಬೈ ಸಮೇಷನ್ x ಮೈನಸ್ x ಬಾರ್ ಸ್ಕ್ವೇರ್. ಇದು ಹೆಂಗೆ ಬಂತು ಹೇಳ್ತೇನೆ ನಿಮಗೆ. x ಮೈನಸ್ x ಬಾರ್ ಸ್ಕ್ವೇರ್ ಬರ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು? ಬೀಟಾ ನಾಟ್ ಕಂಡುಹಿಡಬೇಕು. ಈಗ ನಾವು ಬೀಟಾ ನಾಟ್ ಅಂತಂದರೆ y ಬಾರ್ ಮೈನಸ್ ಬೀಟಾ 1 ಹ್ಯಾಟ್ x ಬಾರ್.
ಏನು ಇವುಗಳನ್ನ ಎಷ್ಟು ನಿಮಗೆ ಇದ್ರ ಮೇಲೇ ಒಂದು ಪ್ರಾಬ್ಲಮನ್ನು ಮಾಡಿ ಇಂಟರ್ಪ್ರಿಟೇಷನ್ ಪ್ರಾಬ್ಲಮ್ ಅಂತ ಬರ್ತದೆ, ಅವಾಗ ತಿಳಿಸ್ಕೊಡ್ತಾನೆ. ಈಗ ನಿಮಗೆ ಸಿಂಪಲ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ತಿರೋದು ನಾನು. ಬೀಟಾ 1 ಮತ್ತು ಬೀಟಾ ನಾಟ್ ಇವುಗಳನ್ನ ಯಾವ ರೀತಿ ಫೈಂಡ್ ಮಾಡ್ತಾರೆ ಅಂತೇಳಿ. ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕೊಟ್ಟಿರ್ತಾರೆ ನಮಗೆ. ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ನಮ್ಮ ಕಡೆ ಇರ್ತದೆ, ಅದನ್ನು ನಾವು ಪ್ಯಾರಾಮೀಟರ್ಸ್ಗಳನ್ನ ಫೈಂಡ್ ಮಾಡಬೇಕು. ಸಿಂಪಲ್ ಎಕ್ಸ್ ವ್ಯಾಲ್ಯೂಸ್ ಇರ್ತದೆ, ವೈ ವ್ಯಾಲ್ಯೂಸ್ ಇರ್ತದೆ. ಎಕ್ಸ್ ವ್ಯಾಲ್ಯೂಸ್ ಏನಾಗಿರಲಿ 1 2 3 4 5 ಆಗಿರಲಿ. ವೈ ವ್ಯಾಲ್ಯೂಸು 2 4 6 8 10 ಈ ಥರ ವ್ಯಾಲ್ಯೂಸ್ ಕೊಟ್ಟು ಫೈಂಡ್ ದ ಪ್ಯಾರಾಮೀಟರ್ಸ್ ಅಂತ ಕೇಳ್ತಾರೆ. ಪ್ಯಾರಾಮೀಟರ್ಸನ್ನು ಎಸ್ಟಿಮೇಟ್ ಮಾಡಂತ ಕೇಳ್ತಾರೆ. ನಮಗೆ ಗೊತ್ತದ ಫಾರ್ಮುಲಾ ಏನದಾವ ಅಂತೇಳಿ. ಈಗ ಎಕ್ಸ್ ಮತ್ತು ವೈ ಕೊಟ್ಟಾಗ ನಾವು ಫಸ್ಟ್ ಏನು ಕಂಡುಹಿಡಬೇಕು, ಎಕ್ಸ್ ಬಾರ್ ಕಂಡುಹಿಡಬೇಕು. ಎಕ್ಸ್ ಬಾರ್ ಅಂತಂದ್ರೆ ಏನು, ಎವರೇಜ್ ಇದು. ಎಕ್ಸ್ ಎಷ್ಟು ಅದಾವಲ್ಲ, ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್, ಎಷ್ಟು ಎಕ್ಸ್ ಅದಾವಲ್ಲ ಅವನ್ನೆಲ್ಲ ಟೋಟಲ್ ಮಾಡಬೇಕು. 1 2 3 4 10 10 15 ಆಯಿತು. 15 ಡಿವೈಡೆಡ್ ಬೈ ಎಷ್ಟು ವ್ಯಾಲ್ಯೂಸ್ ಅದಾವು, ಟೋಟಲ್ 5 ಅದಾವು. 15 ಡಿವೈಡೆಡ್ ಬೈ 5 ಅಂತಂದ್ರೆ 3 ಬಂತು. ಎಕ್ಸ್ ಬಾರ್ ಅಂತಂದ್ರೆ ಏನು, 3. ಹಾಗೆ ವೈ ಬಾರ್ ಕಂಡುಹಿಡಬೇಕು. ವೈ ಬಾರ್ ಅಂತಂದ್ರೆ ಸಮೇಷನ್ ವೈ ಡಿವೈಡೆಡ್ ಬೈ ಎನ್ ಅಂತೇಳಿ. ಇವು ಎಷ್ಟು ಅದಾವು, 2 4 6 6 6 12 12 8 20 ಪ್ಲಸ್ 10 30 30 ಡಿವೈಡೆಡ್ ಬೈ ಟೋಟಲ್ ನಂಬರ್ ಎಷ್ಟು ಇದಾವು, 5 ಇದಾವು. 5 1 5 6 30 ಬರ್ತದೆ. ಸೊ ವೈ ಬಾರ್ ಅಂತಂದ್ರೆ 30 ಆಯಿತು. ನಾವೇನು ಮಾಡ್ತೀವಿ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ವೈ ಮೈನಸ್ ವೈ ಬಾರ್ ಕಂಡುಹಿಡಬೇಕು. ಈಗ ಎಕ್ಸ್ ಮೈನಸ್ ಎಕ್ಸ್ ಬಾರ್ ವೈ ಮೈನಸ್ ವೈ ಬಾರ್ ಕಂಡುಹಿಡಬೇಕು. ಆಮೇಲೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಂಟು ವೈ ಮೈನಸ್ ವೈ ಬಾರ್ ಏನು ಇಂಟು ಮಾಡಬೇಕು. ಈ ವ್ಯಾಲ್ಯೂ ಸಿಗ್ತದೆ ನಮ್ಗೆ. ಆಮೇಲೆ ಈ ವ್ಯಾಲ್ಯೂನ ಇದು ಸ್ಕ್ವೇರ್ ಮಾಡಿದರೆ ಸಿಗ್ತದೆ. ಈ ಥರ ಮಾಡಿ ನಾವೇನು ಮಾಡ್ತೀವಿ, ಈ ವ್ಯಾಲ್ಯೂಸ್ಗಳನ್ನು ಕಂಡು ಹಿಡಿದು ಪ್ಯಾರಾಮೀಟರ್ಸ್ಗಳಿಗೆ ನ್ಯೂಮೆರಿಕಲ್ ವ್ಯಾಲ್ಯೂನ ಕಂಡು ಹಿಡಿತೀವಿ, ಒಂದು ಅಂಕಿ ಸಂಖ್ಯೆಯನ್ನು ಕಂಡು ಹಿಡಿತೀವಿ ನಾವು. ಭಾಳ ಸಿಂಪಲ್ ಅದ. ನೆಕ್ಸ್ಟ್ ಇಂಟರ್ಪ್ರಿಟೇಷನ್ ಪ್ರಾಬ್ಲಮಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಿಮಗೆ ಬೇಸಿಕ್ಸ್ ಐಡಿಯಾಸನ್ನು ಕೊಟ್ಟೆ ನಾನು ನಿಮಗೆ. ಯಾವುದು OLS ಮಾಡಲಲ್ಲಿ ಪ್ಯಾರಾಮೀಟರ್ಸ್ಗಳನ್ನ ಯಾವ ರೀತಿ ಫಾರ್ಮುಲಾಸ್ಗಳನ್ನ ಯೂಸ್ ಮಾಡಿಕೊಂಡು ಫೈಂಡ್ ಮಾಡ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಅಸಂಪ್ಷನ್ಸ್ಗಳಿದಾವೆ. ಒಂದಿಷ್ಟು ಅಸಂಪ್ಷನ್ಸ್, ಊಹೆಗಳು. OLS ಎಸ್ಟಿಮೇಷನ್ ಆಗಬೇಕಂತಂದ್ರೆ ಕೆಲವೊಂದಿಷ್ಟು ಅಸಂಪ್ಷನ್ಗಳು ಇರ್ತಾವ. ಆ ಅಸಂಪ್ಷನ್ಗಳು ಸ್ಯಾಟಿಸ್ಫೈ ಆದ್ರೆ OLS ಎಸ್ಟಿಮೇಷನ್ ಕರೆಕ್ಟ್ ಆಗ್ತದ ಅಂತೇಳಿ. OLS ಎಸ್ಟಿಮೇಷನದ್ದು ಅಸಂಪ್ಷನ್ಸ್ಗಳು ನೋಡೋಣ. ಸಿಂಪಲ್ ಆಗಿರ್ತಕ್ಕಂಥ ಅಸಂಪ್ಷನ್ಸ್. ಒಂದನೇ ಅಸಂಪ್ಷನ್ ಅಂತಂದ್ರೆ ಲೀನಿಯರ್ ಇನ್ ಪ್ಯಾರಾಮೀಟರ್ಸ್. ಎರಡನೇದ್ದು ರ್ಯಾಂಡಮ್ ಸ್ಯಾಂಪ್ಲಿಂಗ್. ಮೂರನೇದ್ದು ಜೀರೋ ಮೀನ್ ವ್ಯಾಲ್ಯೂ ಆಫ್ ಎರರ್ ಟರ್ಮ್ ಅಸಂಪ್ಷನ್. OLS ಅಸಂಪ್ಷನ್ ಅಂತ ಕೇಳ್ತಾರೆ. OLS ಅಸಂಪ್ಷನ್ ಬಗ್ಗೆ ಬರೀರಿ ಅಂತ ಕೇಳಿದರೆ ಒಂದು 5 ಮಾರ್ಕ್ಸಿಗೆ ಇದನ್ನ ಬರೀಬೇಕು ನೀವು. ಯಾವ ಪಾಯಿಂಟ್ಸ್ ಹಾಕ್ತೀನಿ ನೋಡು, ಪಾಯಿಂಟ್ಸ್ ಹಾಕಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟು, ಜೀರೋ ಮೀನ್ ವ್ಯಾಲ್ಯೂ. ನೆಕ್ಸ್ಟ್ ಹೋಮೋಸ್ಕೆಡಾಸ್ಟಿಸಿಟಿ. ಹೋಮೋಸ್ಕೆಡಾಸ್ಟಿಸಿಟಿನೂ ಅನ್ಬೋದು, ಅಥವಾ ನೋ ಹೆಟೆರೋಸ್ಕೆಡಾಸ್ಟಿಸಿಟಿ ಕೂಡ ಅನ್ಬೋದು. ಹೋಮೋಸ್ಕೆಡಾಸ್ಟಿಸಿಟಿ ಇರಲಿಲ್ಲ ಅಂತಂದ್ರೆ ಅಲ್ಲಿ ಹೆಟೆರೋಸ್ಕೆಡಾಸ್ಟಿಸಿಟಿನೇ ಇರ್ತದೆ. 5ನೇ ಪಾಯಿಂಟ್ ಏನಂದ್ರೆ ಆಟೋ ಕೋರಿಲೇಷನ್. 6th ಒನ್ ಇದೆಲ್ಲ ಅಜಂಪ್ಷನ್ಸ್. OLS ಅಜಂಪ್ಷನ್ಸ್ ಇವು ನೆನಪಿರಲಿ. ಓಕೆ, ಲಾಸ್ಟ್ ಒನ್ ಮಲ್ಟಿ ಕೋಲಿನಿಯಾರಿಟಿ ಅಂದರೆ ನೋ ಆಟೋ ಕೋರಿಲೇಷನ್ ಇರಬಾರ್ದು, ಹಾಗೆ ನೋ ಮಲ್ಟಿ ಕೋಲಿನಿಯಾರಿಟಿ. 6th ಪಾಯಿಂಟ್. ಈಗ ಅಸಂಪ್ಷನ್ಸ್, OLS ಮಾಡಲದ್ದು ಅಸಂಪ್ಷನ್ಸ್ ಏನಪ್ಪ ಅಂದ್ರೆ ಲೀನಿಯರ್ ಇನ್ ಪ್ಯಾರಾಮೀಟರ್ಸ್ ಗೊತ್ತಾ ನಿಮಗೆ? ಪ್ಯಾರಾಮೀಟರ್ಸ್ ಅಂದರೆ ಇವೆ. y is equal to beta naught beta 1x plus beta 2x2. ಇಲ್ಲಿ ಪ್ಯಾರಾಮೀಟರ್ಸ್ ಅದಾವು. ಬೀಟಾ 1 ಅದ, ಬೀಟಾ ನಾಟ್ ಅದ, ಪ್ಲಸ್ ಬೀಟಾ 1 ಅದ, ಬೀಟಾ 2 ಇದೆ. ಇದು ಲೀನಿಯರ್ ಅದಾವು. ಇಲ್ಲಿ ಯಾವುದೇ ಸ್ಕ್ವೇರ್ ಇಲ್ಲ, ಇದು ಯಾವುದೇ ಇಕ್ವೇಷನ್ಸ್ಗಳಿಲ್ಲ. ಹೌದಾ? ಈ ಒಂದು ಪ್ಯಾರಾಮೀಟರ್ಸ್ಗಳಲ್ಲಿ ಲೀನಿಯರ್ ಸಂಬಂಧವನ್ನು ಹೊಂದಿರಬೇಕು. ಲೀನಿಯರ್ ಸಂಬಂಧ ಹೊಂದಿದ್ರೆ ಅದು ಏನಾಗಿರುತ್ತೆ, ಸ್ಟ್ರೇಟ್ ಲೈನ್ ಬರ್ತದೆ. ಅದು ನೆಗೆಟಿವ್ ಆಗಿ ಬರಲಿ ಅಥವಾ ಪಾಸಿಟಿವ್ ಆಗಿ ಬರಲಿ. ಈಗ ನಮ್ಮದು ಕೊಟ್ಟಿರ್ತಕ್ಕಂಥ ರಿಗ್ರೆಷನ್ ಮಾಡೆಲ್ನಲ್ಲಿ ಪ್ಯಾರಾಮೀಟರ್ಸ್ಗಳ ನಡುವೆ ಲೀನಿಯಾರಿಟಿ ಇತ್ತಂದರೆ ಮಾತ್ರ OLS ಏನಾಗ್ತದೆ, ಒಂದು ಎಫಿಷಿಯಂಟ್ ಎಸ್ಟಿಮೇಟರ್ ಆಗಿ ಯೂಸ್ ಆಗ್ತದೆ. ಫಸ್ಟ್ ಏನು, ಲೀನಿಯರ್ ಇನ್ ಪ್ಯಾರಾಮೀಟರ್ಸ್. ಈ ಒಂದು ಪ್ಯಾರಾಮೀಟರ್ಸ್ಗಳ ನಡುವೆ ಲೀನಿಯಾರಿಟಿ ಇರಬೇಕು. ಅವು ಸರಳ ರೇಖೆಯೊಂದಿಗೆ ಸಾಗ್ತಾವು. ಅದು ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ, ಒಟ್ಟು ಲೀನಿಯರ್ ಆಗಿ ಸಾಗಬೇಕು. ನೆಕ್ಸ್ಟ್ ಏನು, ರ್ಯಾಂಡಮ್ ಸ್ಯಾಂಪ್ಲಿಂಗ್. ಎರಡನೇ ಪಾಯಿಂಟ್. ಫಸ್ಟ್ ಪಾಯಿಂಟ್ ಆಯಿತು. ರ್ಯಾಂಡಮ್ ಸ್ಯಾಂಪ್ಲಿಂಗ್. ನಾವು ಯಾವುದೇ ಒಂದು ಎಸ್ಟಿಮೇಟ್ ಮಾಡಬೇಕಂತಂದ್ರೆ, ಯಾವುದೇ ಒಂದನ್ನು ಕ್ಯಾಲ್ಕುಲೇಟ್ ಮಾಡಬೇಕಂತಂದ್ರೆ ನಾವು ಒಂದು ಪಾಪ್ಯುಲೇಷನಿಂದ ಒಂದಿಷ್ಟು ಸ್ಯಾಂಪಲನ್ನು ತೊಗೊಳ್ತೀವಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಒಂದು ಕ್ಲಾಸ್ನಾಗ 500 ಜನ ಅದಾರ ಅಂತಂದ್ರೆ 500 ಜನರನ್ನು ನಾವು ಕರೆದು ಕೇಳಿ
ಅಂಡರ್ಸ್ಟ್ಯಾಂಡ್ ಮಾಡ್ಕೋಕ್ಕಾಗಲ್ಲ, ಅವರ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕಾಗಲ್ಲ. ಅಥವಾ ಒಂದು ಇಡೀ ಊರು ಐತಪ್ಪ ಅಂದ್ರೆ 1,00,000 ಜನ ಅದಾರ ಅಂತಂದ್ರೆ ನಾವು ಏನು ಮಾಡ್ತೀವಿ, 1,000 ಜನನ ತೊಗೊತೀವಿ. 1,00,000 ಜನರಲ್ಲಿ 1,000 ಜನರನ್ನ ನಾವೇನು ಮಾಡ್ತೀವಿ, ತೊಗೊಳ್ತೀವಿ. ಆ ತಗೊಳ್ಳುವಂಥ ಪ್ರಕ್ರಿಯೆ ಏನಾಗಿರ್ಬೇಕಂದ್ರೆ ರ್ಯಾಂಡಮ್ ಆಗಿರ್ಬೇಕು. ಅದು ರ್ಯಾಂಡಮ್. ಒಂದು ಕ್ಲಾಸ್ ಐತೆ ಅಂದ್ರೆ 1 to 10 ಬರ್ರಿ ಅಂತ ಕರೆಯಂಗಿಲ್ಲ ಎಸ್ಟಿಮೇಟ್ ಮಾಡಲಿಕ್ಕೆ. ಯಾವುದಾದ್ರೂ 10 ಜನ ಸ್ಟೂಡೆಂಟ್ಸನ್ನ ಆಯ್ಕೆ ಮಾಡ್ಕೋಬೇಕು, ರ್ಯಾಂಡಮ್ಲಿ ಆಯ್ಕೆ ಮಾಡ್ಕೋಬೇಕು. ಅದು ಇವರೇ ಅಂತ ಗೊತ್ತಾಗಿರಬಾರ್ದು ಅವರಿಗೆ. ಅಂದರೆ ನಮ್ಮ ಏನಾಗಿರ್ಬೇಕು, ಸ್ಯಾಂಪಲ್, ಈ ಸ್ಯಾಂಪಲ್ ತೊಗೊತೇವಲ್ಲ ನಾವು ಪಾಪ್ಯುಲೇಷನಿಂದ, ಅದು ರ್ಯಾಂಡಮ್ ಆಗಿರಬೇಕು. ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆಗಿದ್ದರೆ ಮಾತ್ರ ನಾವು ಎಸ್ಟಿಮೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ OLS. ಸೊ ಎಸ್ಟಿಮೇಟ್ ಮಾಡಿರ್ತಕ್ಕಂಥ ವ್ಯಾಲ್ಯೂ ನಿಯರ್ ಇರ್ತದೆ ಯಾವ ವ್ಯಾಲ್ಯೂಗೆ, ಆ್ಯಕ್ಚುವಲ್ ವ್ಯಾಲ್ಯೂಗೆ. ಎಸ್ಟಿಮೇಟೆಡ್ ಈಕ್ವಲ್ಸ್ ಟು ಆ್ಯಕ್ಚುವಲ್ ವ್ಯಾಲ್ಯೂ ಆಗಬೇಕಂತಂದರೆ ನಮ್ಮ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆಗಿರಬೇಕು. ಸೆಕೆಂಡ್ ಅಸಂಪ್ಷನ್ ಏನು, ರ್ಯಾಂಡಮ್ ಸ್ಯಾಂಪ್ಲಿಂಗ್. ಥರ್ಡ್ ಅಸಂಪ್ಷನ್, 0 ಮೀನ್ ವ್ಯಾಲ್ಯೂ ಆಫ್ ಎರರ್ ಟರ್ಮ್. ಈ ಎರರ್ ಟರ್ಮ್ಗಳದ್ದು ವ್ಯಾಲ್ಯೂ ಮೀನ್ ಅಂದರೆ ಏನು, ಎವರೇಜ್ 0 ಆಗಿರಬೇಕು. ನೋಡಿರಿ, ನಿಮ್ಗೆ ಗೊತ್ತದ, ಇದು ನಮ್ಮದು ರಿಗ್ರೆಷನ್ ಲೈನು y = β1 + β2x. ಹೌದಾ? ಈ ರಿಗ್ರೆಷನ್ ಲೈನು ನಾವು ಎಸ್ಟಿಮೇಟ್ ಮಾಡಿರ್ತಕ್ಕಂಥ ವ್ಯಾಲ್ಯೂ ಇಲ್ಲದ, ಎಸ್ಟಿಮೇಟೆಡ್ ವ್ಯಾಲ್ಯೂ ಇಲ್ಲದ. ಹೌದಾ? ಇದ್ರ ಮೇಲೆ ಏನು ಬರ್ತಾವಲ್ಲ ಇವು, ಇದ್ರ ಕೆಳಗೆ ಏನು ಬರ್ತಾವಲ್ಲ ಇವು ಆ್ಯಕ್ಚುವಲ್ ವ್ಯಾಲ್ಯೂಸ್. ಇವು ಆ್ಯಕ್ಚುವಲ್ ವ್ಯಾಲ್ಯೂಸ್ ಮೇಲೆ ಬಂದಿದ್ದು ಪ್ಲಸ್ನಾಗಿರ್ತಾವ. ಹೌದಾ? ಕೆಳಗೆ ಬಂದಿದ್ದು ಮೈನಸ್ನಾಗಿರ್ತಾವೆ. ಈ ಪ್ಲಸ್ನಾಗಿದ್ದು ಮೈನಸ್ನಾಗಿದ್ದು ಎರಡೂ ಕೂಡಿಸಿ ಎವರೇಜನ್ನು ತೆಗೆದ್ರೆ ಅದು ಏನಾಗಿರ್ಬೇಕು, 0 ಆಗಿರಬೇಕು. ಏನು, ನಾವು ಎಲ್ಲನೂ ಸೇರಿಸಿ ಎರಡು ಟರ್ಮ್ಗಳಿಂದ ಎವರೇಜ್ ತೆಗೆದಾಗ ಅದು 0 ಆಗಿರಬೇಕು. ಅಂದರೆ 0 ಆತಂತಂದರೆ ನಮ್ಮ OLS ಮಾಡಲ್ ಕರೆಕ್ಟಾಗಿ ಎಸ್ಟಿಮೇಟ್ ಮಾಡ್ತದ ಅಂತ ಅರ್ಥದು. ಅಜಂಪ್ಷನ್ ಏನು, 0 ಮೀನ್ ವ್ಯಾಲ್ಯೂ ಆಫ್ ಎರರ್ ಟರ್ಮ್. ಈ ಎರರ್ ಟರ್ಮ್ಗಳದಾವ ಇಲ್ಲಿ ಡಿಫ್ರೆನ್ಸ್, ಈ ಡಿಫ್ರೆನ್ಸ್ಗೆ ಎರರ್ ಟರ್ಮ್ ಅಂತೇವೆ ನಾವು. ತೆಳಗೆ ಬಂದರೆ ಎಸ್ಟಿಮೇಟೆಡ್ ವ್ಯಾಲ್ಯೂಕ್ಕಿಂತ ಕೆಳಗೆ ಬಂದರೆ ಅದು ಆ್ಯಕ್ಚುವಲ್ ವ್ಯಾಲ್ಯೂನ, ಅದು ಮೈನಸ್ನಾಗ ಬರ್ತದೆ. ಎಸ್ಟಿಮೇಟೆಡ್ ವ್ಯಾಲ್ಯೂಕ್ಕಿಂತ ಮೇಲೆ ಹೋದರೆ ಅದು ಎರರ್ ಟರ್ಮ್, ಅಂದರೆ ಡಿಫ್ರೆನ್ಸ್ ಆಗಿರ್ತದಲ್ಲ ಅದು ಎರರ್ ಟರ್ಮ್. ಅವುಗಳ ಮೀನ್ ಎವರೇಜ್ ಏನಾಗಿರಬೇಕು, 0 ಆಗಿರಬೇಕು. 0. ನೆಕ್ಸ್ಟ್ ಪಾಯಿಂಟು ಹೋಮೋಸೆಡಾಸ್ಟಿಸಿಟಿ. ಹೋಮೋಸೆಡಾಸ್ಟಿಸಿಟಿ ಅಂತ ಬರ್ತದೆ, ಸಿಂಪಲ್ ಕಾನ್ಸೆಪ್ಟ್ ಅದು. ಹೋಮೋಸೆಡಾಸ್ಟಿಸಿಟಿ ಅಂತಂದರೆ ವೇರಿಯನ್ಸ್, ಸೇಮ್ ವೇರಿಯನ್ಸ್ ಇರಬೇಕು. ಏನು, ಸೇಮ್ ವೇರಿಯನ್ಸ್. ಯಾವ ಪಾಯಿಂಟ್ ಬಗ್ಗೆ ಮಾತಾಡ್ತೀವಿ ನಾವೀಗ, 4th ಪಾಯಿಂಟ್. ಹೋಮೋಸೆಡಾಸ್ಟಿಸಿಟಿ ಸೇಮ್ ವೇರಿಯನ್ಸ್ ಬಿಟ್ವೀನ್ ಡಿಫ್ರೆಂಟ್ ಎರರ್ ಟರ್ಮ್. ಡಿಫ್ರೆಂಟ್ ಎರರ್ ಟರ್ಮ್ಗಳ ನಡುವೆ ಏನಿರಬೇಕು, ಸೇಮ್ ವೇರಿಯನ್ಸ್ ಇರಬೇಕು. ವೇರಿಯನ್ಸ್ ಅಂದರೆ ಚದುರುವಿಕೆ. ಈಗ ನಾವು ಇನ್ಕಮ್ ಅಂತ ನೋಡಿವಿ. ಇನ್ಕಮ್ ಯಾರ್ಯಾರ್ದು ಕಲೆಕ್ಟ್ ಮಾಡಿ, ಒಂದು ಭಾಳಷ್ಟು ಜನದ ಕಲೆಕ್ಟ್ ಮಾಡಿ ಅಂತ ತಿಳ್ಕೊಡ್ರಿ. ಇದು ಕನ್ಸಂಪ್ಷನ್, ಅವ್ರದ್ದು ಕನ್ಸಂಪ್ಷನನ್ನು ತಿಳಿಸ್ಕೊಡ್ರಿ. ಇದೊಂದು ರಿಗ್ರೆಷನ್ ಲೈನ್. ಹೌದಾ? ಇಲ್ಲಿ ಒಂದಿಷ್ಟು ಪಾಯಿಂಟ್ ಬಂದವ. ನಮ್ಮ ರಿಗ್ರೆಷನ್ ಲೈನ್ನಾಗ ಬಂದಿರೋ ಪಾಯಿಂಟ್ಸ್ ಯಾವುವು, ನಾವು ಪಾಯಿಂಟ್ ಮಾಡಿದ್ವಿ. ಈ ಒಂದು ಪಾಯಿಂಟ್ ಇರುತ್ತಲ್ಲ, ಇದನ್ನು ನಾವು ಫೈಂಡ್ ಮಾಡಿರ್ತಕ್ಕಂಥದ್ದು. ಅವ್ರ ಕನ್ಸಂಪ್ಷನ್ ಇಷ್ಟು, ಇನ್ಕಮ್ 100 ಇನ್ಕಮ್ ಇದ್ದವ್ರ ಕನ್ಸಂಪ್ಷನು ಇಷ್ಟದ, 200 ಇನ್ಕಮ್ ಇದ್ದವ್ರ ಕನ್ಸಂಪ್ಷನ್ ಇಷ್ಟದ ಅಂತ ನಾವು ಹೇಳಿದ್ದೀವಿ. ಬಟ್ ಆ್ಯಕ್ಚುವಲ್ ವ್ಯಾಲ್ಯೂಸ್ ಎಷ್ಟದಾವು ನಾವು ಫೈಂಡ್ ಮಾಡಿರೋಕ್ಕಿಂತ ಡಿಫ್ರೆನ್ಸ್ ಅದಾವೆ. ಆಬ್ವಿಯಸ್ಲಿ ಡಿಫ್ರೆನ್ಸ್ ಇದ್ದೇ ಇರ್ತಾವೆ. ನಾವು ಸ್ಯಾಂಪಲ್ ತೊಗೊಂಡು ಮಾಡಿರ್ತೀವಿ, ಅಲ್ಲಿ ಆ್ಯಕ್ಚುವಲ್ ಆಗಿ ಡಿಫ್ರೆನ್ಸ್ ಇರ್ತಾವೆ. ಈ ಡಿಫ್ರೆನ್ಸ್ ಇರ್ತದಲ್ಲ, ಈ ಡಿಫ್ರೆನ್ಸ್ದು ಡಿಫ್ರೆಂಟ್ ಎರರ್ ಟರ್ಮ್ಗಳದ್ದು ಡಿಫ್ರೆನ್ಸ್ ಏನಾಗಿರ್ಬೇಕು, ಇದು ಅಂದರೆ ಈ ವ್ಯಾಲ್ಯೂನಿಂದ ಎಷ್ಟು ದೂರ ಹೋಗುತ್ತಾವಲ್ಲಿ. ಈ ವ್ಯಾಲ್ಯೂ ಎರರ್ ಟರ್ಮ್ ಐತಲ್ಲ, ಇದು ಈ ವ್ಯಾಲ್ಯೂನಿಂದ ಎರರ್ ಟರ್ಮ್ಗಳು ಎಷ್ಟು ದೂರ ಇರ್ತಾವಲ್ಲ, ಇವು ಕುಡ್ದು ಡಿಸ್ಟನ್ಸ್ ಅಂದರೆ ವೇರಿಯನ್ಸ್, ಚದುರುವಿಕೆ ಸೇಮ್ ಇರಬೇಕು ಅಂತ ಹೇಳ್ತದೆ. ಅಕಸ್ಮಾತ್ ಇವೇನೋ ಸೇಮ್ ಇರದೆ ಒಂದು ಸಣ್ಣದು ಇನ್ನೊಂದು ದೊಡ್ಡದು ಇತ್ತಂದ್ರೆ ಅದು ಹೋಮೋಸೆಡಾಸ್ಟಿಸಿಟಿ ಆಗಲ್ಲ, ಹೆಟ್ರೋಸೆಡಾಸ್ಟಿಸಿಟಿ ಆಗ್ತದೆ. ಹೆಟ್ರೋಸೆಡಾಸ್ಟಿಸಿಟಿ ಇರಬಾರ್ದು, ಸೇಮ್ ವೇರಿಯನ್ಸ್ ಇರಬೇಕು. ಎರರ್ ಟರ್ಮ್ಗೂ ಮತ್ತು ಆ್ಯಕ್ಚುವಲ್ ವ್ಯಾಲ್ಯೂ ನೋಡ್ರಿ, ಎಸ್ಟಿಮೇಟೆಡ್ ವ್ಯಾಲ್ಯೂಗೂ ಮತ್ತು ಆ್ಯಕ್ಚುವಲ್ ವ್ಯಾಲ್ಯೂ ನಡುವಿನ ಡಿಫ್ರೆನ್ಸ್ ಐತಲ್ಲ, ಅದು ಚದುರುವಿಕೆ, ಅದು ಸೇಮ್ ಇರಬೇಕು ಅಂತ ಹೇಳೋದೇನು, ಹೋಮೋಸೆಡಾಸ್ಟಿಸಿಟಿ. ಅಕಸ್ಮಾತ್ ಸೇಮ್ ಇರಲಿಲ್ಲ ಅಂತಂದರೆ ಅದಕ್ಕೆ ಏನಂತ ಕರೀತಾರೆ, ಹೆಟರೋಸೆಡಾಸ್ಟಿಸಿಟಿ ಅಂತ ಕರೀತಾರೆ. ಇದು ಒಂದು ಅಜಂಪ್ಷನ್. ನೆಕ್ಸ್ಟ್ ಏನು, ಆಟೋ ಕೋರಿಲೇಷನ್ ಅಂತದ. ಆಟೋ ಕೋರಿಲೇಷನ್ ಅಂತಂದರೆ ನೋ ರಿಲೇಷನ್ ಬಿಟ್ವೀನ್ ಎರರ್ ಟರ್ಮ್ ಆಫ್ ಡಿಫರೆಂಟ್ ಅಬ್ಸರ್ವೇಷನ್. ಡಿಫ್ರೆಂಟ್ ಅಬ್ಸರ್ವೇಷನ್ಸ್ ಇರ್ತಾ ಗೊತ್ತಾ. ಈಗ ಇದು ಒಂದು ರಿಗ್ರೆಷನ್ ಫಂಕ್ಷನ್, ಯಾವುದು, y = β0 + b1x. ಇದು ಒಂದು ರಿಗ್ರೆಷನ್ ಫಂಕ್ಷನ್. ಹೌದಾ? ಇದು i ಅಂತ ತಗೊಳ್ಳೋಂಥ. ಇನ್ನೊಂದು ಸೆಕೆಂಡ್ ಜೆ ಅನ್ನುವಂಥ ರಿಗ್ರೆಷನ್ ಫಂಕ್ಷನ್ ಬರ್ತದೆ, ಇದು ಮ್ಯೂ. ಜೆ ಅನ್ನುವಂಥ ಒಂದು ರಿಗ್ರೆಷನ್ ಮಾಡಲ್, ಇದು ಒಂದು ರಿಗ್ರೆಷನ್ ಮಾಡಲ್, ರಿಗ್ರೆಷನ್ ಮಾಡಲ್. ಸೆಕೆಂಡ್ ರಿಗ್ರೆಷನ್ ಮಾಡಲ್ ಏನು, β0 + β1xj + μj. ಹೌದಾ? ಇಲ್ಲಿ i ಅದ.
ಈ ಎರಡು ಟರ್ಮ್ಗೆ ಐ ಅದ. ಒಂದನೇ ರಿಗ್ರೆಷನ್ ಮಾಡಲ್ದ ಎರಡು ಟರ್ಮ್ ಐ, ಎರಡನೇ ರಿಗ್ರೆಷನ್ ಮಾಡಲ್ದ ಎರಡು ಟರ್ಮ್ ಜೆ. ಸೊ ಈ ಎರಡರ ನಡುವೆ ರಿಲೇಷನ್ಶಿಪ್ ಇರಬಾರ್ದು. ನಾವು ಏನೋ ಒಂದು ಕ್ಯಾಲ್ಕುಲೇಟ್ ಮಾಡಿದಾಗ ಎರಡು ರಿಗ್ರೆಷನ್ ವ್ಯಾಲ್ಯೂಗಳ ನಡುವೆ ಯಾವುದೇ ರಿಲೇಷನ್ಶಿಪ್ ಇರಬಾರ್ದು. ಡಿಫ್ರೆಂಟ್ ಅಬ್ಸರ್ವೇಷನ್ನಲ್ಲಿ ಬರ್ತಕ್ಕಂಥ ಎರಡು ಟರ್ಮ್ಗಳ ನಡುವೆ ರಿಲೇಷನ್ಶಿಪ್ ನೋ ರಿಲೇಷನ್ಶಿಪ್, ಎರಡರ ನಡುವೆ ಯಾವುದೇ ಒಂದು ರಿಲೇಷನ್ಶಿಪ್ ಇರಬಾರ್ದು. ಅಕಸ್ಮಾತ್ ರಿಲೇಷನ್ಶಿಪ್ ಇತ್ತಂದ್ರೆ ಏನಾಗ್ತದೆ, ಈ ಒಂದು ವ್ಯಾಲ್ಯೂ ಇದ್ರ ಮೇಲೆ ಏನು ಮಾಡ್ತದೆ, ಇನ್ಫ್ಲೂಯೆನ್ಸ್ ಮಾಡ್ತದೆ. ಸೊ ನೋ ಆಟೋ ಕೋರಿಲೇಷನ್, ಇದು ಆಟೋ ಕೋರಿಲೇಷನ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಮಲ್ಟಿಕೋಲಿನಿಯಾರಿಟಿ. ಲಾಸ್ಟ್ ಅಜಂಪ್ಷನ್ಸ್ ಇದು ಮಲ್ಟಿಕೋಲಿನಿಯಾರಿಟಿ. ಇದಾದ್ಮೇಲೆ ಗೋಸ್ ಮಾರ್ಕವ್ ಥಿಯರಮ್ ನೋಡೋಣ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ನೋ ಮಲ್ಟಿಕೋಲಿನಿಯಾರಿಟಿ ಅಂತಂದ್ರೆ ಇಂಡಿಪೆಂಡೆಂಟ್ ವೇರಿಯಬಲ್ಗಳ ನಡುವೆ ನೋ ರಿಲೇಷನ್ಶಿಪ್. ಇಂಡಿಪೆಂಡೆಂಟ್ ವೇರಿಯಬಲ್ಗಳಿದಾವೆ ಅಂದರೆ ಕನ್ಸಂಪ್ಷನ್ ಇಸ್ ಅ ಫಂಕ್ಷನ್ ಆಫ್ ಇನ್ಕಮ್. ಹೌದಾ? ಕನ್ಸಂಪ್ಷನ್ ಇಸ್ ಅ ಫಂಕ್ಷನ್ ಆಫ್ ಇನ್ಕಮ್. ಇದು ಒಂದು ಸಿಂಪಲ್ ಫಾರ್ಮುಲಾ. ಕನ್ಸಂಪ್ಷನ್ ನಮ್ಮ ಅನುಭೋಗ ಕೇವಲ ಇನ್ಕಮ್ ಮೇಲೆ ಅಷ್ಟೇ ಡಿಪೆಂಡ್ ಆಗೈತಾ? ಇಲ್ಲ. ಕನ್ಸಂಪ್ಷನ್ ಇಸ್ ಅ ಫಂಕ್ಷನ್ ಆಫ್ ಇನ್ಕಮ್ ಆ್ಯಂಡ್ ವೆಲ್ತ್ ಕೂಡ ಇಲ್ಲಿ ಐತಿ. ಹೌದಾ? ಹಾಗೆ ಎಜುಕೇಷನ್ ಕೂಡ ಬರ್ತದೆ, ಎಜುಕೇಷನ್ ಹೆಂಗಿರ್ತದಲ್ಲ ಅದ್ರ ತಕ್ಕಂಗೆ ಸ್ಯಾಲ್ರಿ ಇರ್ತದೆ, ಅದ್ರ ತಕ್ಕಂಗೆ ವರ್ಕ್ ಇರ್ತದೆ. ಸೊ ನಮ್ದು ಏನಾಗಿರ್ಬಾರ್ದು, ಇಂಡಿಪೆಂಡೆಂಟ್ ವೇರಿಯಬಲ್ ಯಾವುದು? ವೈ ಐ ಇಸ್ ಈಕ್ವಲ್ ಟು ಬೀಟಾ ನಾಟ್ ಪ್ಲಸ್ ಬೀಟಾ 1 xi ಪ್ಲಸ್ ಬೀಟಾ 2 x2. ಹೌದಾ? ಪ್ಲಸ್ ಎರರ್ ಟರ್ಮ್. ಈಗ ಇದು ಒಂದು ಇಂಡಿಪೆಂಡೆಂಟ್ ವೇರಿಯಬಲ್, ಈ ಎರಡು ಇಂಡಿಪೆಂಡೆಂಟ್ ವೇರಿಯಬಲ್ ಯಾವುದ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡತ್ತವು? ಡಿಪೆಂಡೆಂಟ್ ವೇರಿಯಬಲ್ ಯಾವುದು? ಕನ್ಸಂಪ್ಷನ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡತ್ತವೆ. ಇದೇನು? ಇನ್ಕಮ್. ಇದೇನು? ವೆಲ್ತ್. ಸೊ ಇವೆರಡರ ನಡುವೆ ರಿಲೇಷನ್ಶಿಪ್ ಇರಬಾರ್ದು ಅಂಥೇಳಿ ನೋಡ್ರಿ. ಸಂಪತ್ತು ಹೆಚ್ಚಾಯ್ತಂತಂದರೆ, ವೆಲ್ತ್ ಹೆಚ್ಚಾಯ್ತಂತಂದರೆ ಅವನು ಇನ್ಕಮ್ ಕೂಡ ಹೆಚ್ಚಿರ್ತದೆ. ಅವ್ರ ಅಪ್ಪನ ಕಡೆ ರೊಕ್ಕ ಇತ್ತಂತಂದ್ರೆ, ಅಂದ್ರೆ ಅವ್ರ ಅಪ್ಪ ಆಸ್ತಿ ಮಾಡಿ ಇಟ್ಟಿದ್ದ ಅಂತಂತಂದ್ರೆ ಮಗ ಕೂಡ ಶ್ರೀಮಂತ ಆಗಿರ್ತಾನೆ. ಸೊ ಅವ್ನಿಗೆ ಒಳ್ಳೆ ಕೆಲಸ ಸಿಗ್ತದ, ಒಳ್ಳೆ ಎಜುಕೇಷನ್ ಸಿಗ್ತದ, ಒಳ್ಳೆ ಫ್ಯಾಮಿಲಿ ಸಿಗ್ತದ, ಒಳ್ಳೆ ಎನ್ವಿರಾನ್ಮೆಂಟ್ ಇರ್ತದೆ. ರೊಕ್ಕ ಇದ್ದವ್ರು ಹಂಗೆ ಇರ್ತಾರೆ. ಹೌದಾ? ಸೊ ಒಳ್ಳೆ ವೆಲ್ತ್, ಒಳ್ಳೆ ಇನ್ಕಮ್ ಇರ್ತದೆ. ಇವೆರಡರ ನಡುವೆ ರಿಲೇಷನ್ಶಿಪ್ ಇರೋದ್ರಿಂದ ಇದು ಇನ್ಫ್ಲೂಯೆನ್ಸ್ ಮಾಡೋದಲ್ಲ ಕನ್ಸಂಪ್ಷನ್ ಮೇಲೆ. ಸೊ ಇದು ಆಗಬಾರ್ದು. ಇವೆರಡರ ನಡುವೆ ಯಾವುದೇ ರಿಲೇಷನ್ಶಿಪ್ ಇರಬಾರ್ದು. ನೋ ಅಂದರೆ ಇಂಡಿಪೆಂಡೆಂಟ್ ವೇರಿಯಬಲ್ಗಳ ನಡುವೆ ನೋ ರಿಲೇಷನ್ಶಿಪ್ ಇರಬೇಕು. ಅದಕ್ಕೇನಂತ ಕರೀತಾರೆ? ನೋ ಮಲ್ಟಿಕೋಲಿನಿಯಾರಿಟಿ. ಯಾವುದೇ ರಿಲೇಷನ್ಶಿಪ್ ಇಲ್ಲ ಅಂತಂದರೆ ಮಾತ್ರ ನಮಗೆ ಪ್ಯಾರಾಮೀಟರ್ಸ್ಗಳನ್ನು ಎಫಿಷಿಯೆಂಟ್ಲಿ ಎಸ್ಟಿಮೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಲಾಸ್ಟ್ ಕಾನ್ಸೆಪ್ಟು ಗೋಸ್ ಮಾರ್ಕವ್ ಥಿಯರಮ್ ಅಂತ ಬರ್ತದೆ. GUASS ಗೋಸ್ ಮಾರ್ಕವ್ ಥಿಯರಮ್ ಅಂತ ಬರ್ತದೆ. THEOREM. ಇದು ಬಹಳ ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟು OLS ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಾಗ. ಈಗ ನೀವೇನು ನೋಡಿದ್ರಿ? ಅಜಂಪ್ಷನ್ಸ್ಗಳನ್ನು ನೋಡಿದ್ರಿ. ಈ ಅಜಂಪ್ಷನ್ಸ್ಗಳು ಇದ್ದಾಗ ಎಲ್ಲ ಸ್ಯಾಟಿಸ್ಫೈ ಆದಾಗ ಗೋಸ್ ಮಾರ್ಕವ್ ಅವರು ಏನು ಹೇಳ್ತಾರಪ್ಪ ಅಂತಂದ್ರೆ, ಈ ಒಂದು OLS ಐತಲ್ಲ, ಆರ್ಡಿನರಿ ಲೀಸ್ಟ್ ಸ್ಕ್ವೇರ್ ಮೆಥಡ್, ಇದು ಬೆಸ್ಟ್ ಆಗಿರ್ತದೆ. ಬ್ಲೂ ಪ್ರಾಪರ್ಟೀಸನ್ನು ಹೊಂದಿರ್ತದೆ. ಬ್ಲೂ ಪ್ರಾಪರ್ಟೀಸ್ ಅಂತಂದ್ರೆ ಏನು? ಬೆಸ್ಟ್ ಲೀನಿಯರ್ ಅನ್ಬಯಾಸ್ಡ್ ಎಸ್ಟಿಮೇಟರ್ ಆಗಿರ್ತದೆ. ಈಗ ನಾವು ಏನು ನೋಡ್ತೀವಿ? ಪ್ರಾಪರ್ಟೀಸ್. ಯಾವುದ್ರ ಪ್ರಾಪರ್ಟೀಸು? OLS ಮಾಡಲ್ ಪ್ರಾಪರ್ಟೀಸು. ಗೋಸ್ ಮಾರ್ಕವ್ ಅವರು ಬ್ಲೂ ಪ್ರಾಪರ್ಟೀಸ್ ಕೊಡ್ತಾರೆ. ಯಾವುವು? ಈಗ ನಾವೆಲ್ಲ ನೋಡಿದ್ದೀವಲ್ಲ, ಇವೆಲ್ಲ ಅಜಂಪ್ಷನ್ಸ್ ಸ್ಯಾಟಿಸ್ಫೈ ಆಗಿದ್ದರೆ ಈ ನಾವು OLS ಏನಾಗಿರ್ತದ? ಒಂದು ಬೆಸ್ಟ್ ಲೀನಿಯರ್ ಅನ್ಬಯಾಸ್ಡ್ ಎಸ್ಟಿಮೇಟರ್ ಆಗಿರ್ತದ. ಬೆಸ್ಟ್ ಅಂತಂದ್ರೆ ಏನು? ಬೆಸ್ಟ್ ಅಂತಂದರೆ ಮಿನಿಮಮ್ ಅಥವಾ ಸ್ಮಾಲ್ ವೇರಿಯನ್ಸ್ ಇರಬೇಕು. ಯಾವುದರ ನಡುವೆ? ಎರರ್ ಟರ್ಮ್ಗಳ ನಡುವೆ ಮಿನಿಮಮ್ ವೇರಿಯನ್ಸ್ ಅಂದರೆ ಗೊತ್ತದ ನಮಗೆ. ಹೌದಾ? ಇಲ್ಲಿ ಇದು ಎಸ್ಟಿಮೇಟೆಡ್ ವ್ಯಾಲ್ಯೂ, ಇದು ಆ್ಯಕ್ಚುಯಲ್ ವ್ಯಾಲ್ಯೂ. ಇವರ ನಡುವಿನ ಡಿಫ್ರೆನ್ಸು ಏನಾಗಿರ್ಬೇಕು? ಮಿನಿಮಮ್. ಎಷ್ಟು ಕಡಿಮೆ ಆಗಿರುತ್ತಲ್ಲ ಅಷ್ಟು ನಮ್ಮದು OLS ಪ್ರಾಪರ್ಟೀಸ್ಗಳನ್ನ ಬೀಟಾ ನಾಟ್ ಮತ್ತು ಬೀಟಾ 1ಗಳನ್ನು ಎಫಿಷಿಯೆಂಟ್ಲಿ ಎಸ್ಟಿಮೇಟ್ ಮಾಡ್ತದೆ. ಬೆಸ್ಟ್ ಅಂದರೆ ಮಿನಿಮಮ್ ಆರ್ ಸ್ಮಾಲ್ ವೇರಿಯನ್ಸ್ ಬಿಟ್ವೀನ್ ದ ಎರರ್ ಟರ್ಮ್. ಇನ್ನು ಲೀನಿಯರ್ ಅಂತಂದರೆ ಪ್ಯಾರಾಮೀಟರ್ಸ್ಗಳ ನಡುವೆ ಲೀನಿಯರ್ ಆದಂಥ ಸಂಬಂಧ ಹೊಂದಿರಬೇಕು. ಬೀಟಾ 1 ಪ್ಲಸ್ ಬೀಟಾ 2 ಪ್ಲಸ್ ಬೀಟಾ 2 ಅಂದರೆ ಲೀನಿಯರ್ ಇನ್ ಪ್ಯಾರಾಮೀಟರ್ಸ್. ಇನ್ನು ಅನ್ಬಯಾಸ್ಡ್ ಅಂತ ಬರ್ತದೆ. ಅನ್ಬಯಾಸ್ಡ್ ಅಂತಂತಂದರೆ ನಾವು ಎಸ್ಟಿಮೇಟ್ ಮಾಡಿರ್ತಕ್ಕಂಥ ಬೀಟಾ ನಾಟ್ ವ್ಯಾಲ್ಯೂ ಅಥವಾ ಬೀಟಾ 1 ವ್ಯಾಲ್ಯೂ ಈಕ್ವಲ್ಸ್ ಟು ಪಾಪ್ಯುಲೇಷನ್ ಬೀಟಾ ನಾಟ್ ವ್ಯಾಲ್ಯೂಗೆ ಸಮ ಆಗಿರಬೇಕು. ಅಥವಾ
ಪಾಪ್ಯುಲೇಷನ್ ಬೀಟಾ 1 ವ್ಯಾಲ್ಯೂಗೆ ಯಾವುದಾದ್ರೂ ವ್ಯಾಲ್ಯೂ ತಗೊಳ್ರಿ 1 ಬೀಟಾ 1 ನಾವು ಫೈಂಡ್ ಮಾಡಿರ್ತಕ್ಕಂಥ ವ್ಯಾಲ್ಯೂ ಇದು ನಾವು ಫೈಂಡ್ ಮಾಡಿರ್ತಕ್ಕಂಥ ಬೀಟಾ 1 ಅಂದರೆ ಸ್ಲೋಪ್ ಈ ವ್ಯಾಲ್ಯೂ ಆ್ಯಕ್ಚುವಲ್ ವ್ಯಾಲ್ಯೂಗೂ ಸಮ ಆಗಿರಬೇಕು ಅಂದರೆ ಅನ್ಬಯಾಸ್ಡ್ ಆಗಿರ್ತದೆ ಅದು ಅನ್ಬಯಾಸ್ಡ್ ಅಂತಂದ್ರೆ ಅಲ್ಲಿ ಏನು ಬಯಾಸ್ಡ್ನೆಸ್ ಇರಂಗಿಲ್ಲ ಇವೆರಡು ಈಕ್ವಲ್ ಅಂದ್ರೆ ಓವರ್ ಅಸಂಪ್ಷನ್ ಆಗಿರಬಾರ್ದು ಅಥವಾ ಓವರ್ ಎಸ್ಟಿಮೇಟೆಡ್ ಆಗಿರಬಾರ್ದು ಅದು ಓವರ್ ಎಸ್ಟಿಮೇಟೆಡ್ ಅಂದರೆ ಹೆಚ್ಚಿಗೆ ಎಸ್ಟಿಮೇಟ್ ಮಾಡಿರಬಾರ್ದು ಆ್ಯಕ್ಚುವಲ್ಕಿನ ನಾವು ಹೆಚ್ಚಿಗೆ ಎಸ್ಟಿಮೇಟ್ ಮಾಡಿರಬಾರ್ದು ಓವರ್ ಎಸ್ಟಿಮೇಟೆಡ್ ಆಗಿರಬಾರ್ದು ಇನ್ನೊಂದು ಅಂಡರ್ ಎಸ್ಟಿಮೇಟೆಡ್ ಆಗಿರಬಾರ್ದು ಓವರ್ ಎಸ್ಟಿಮೇಟೆಡ್ ಆಗಿರಬಾರ್ದು ಅಂಡರ್ ಎಸ್ಟಿಮೇಟೆಡ್ ಆಗಿರಬಾರ್ದು ನಾವು ಎಸ್ಟಿಮೇಟ್ ಮಾಡಿದಂಥ ಪ್ಯಾರಾಮೀಟರ್ ವ್ಯಾಲ್ಯೂ ಆ್ಯಕ್ಚುಲಿ ಇರ್ತಕ್ಕಂಥ ಪ್ಯಾರಾಮೀಟರ್ ವ್ಯಾಲ್ಯೂ ನಡುವೆ ಈಕ್ವಾಲಿಟಿ ಇರಬೇಕು ಈಕ್ವಲ್ ಇದ್ರೆ ಅದೇನಾಗಿರ್ತದೆ ಅನ್ಬಯಾಸ್ಡ್ ಆಗಿರ್ತದೆ ಅಕಸ್ಮಾತ್ ಈಕ್ವಾಲಿಟಿ ಇರಲಿಲ್ಲ ಅಂದರೆ ಅದು ಬಯಾಸ್ಡ್ ಆಗಿರ್ತದೆ ಬೆಸ್ಟ್ ಲೀನಿಯರ್ ಅನ್ಬಯಾಸ್ಡ್ ಮತ್ತು ಎಸ್ಟಿಮೇಟರ್ ಅಂತಂದ್ರೇನು ಒಂದು ಮಿನಿಮಮ್ ವೇರಿಯನ್ಸ್ ಹಾಗೂ ಅನ್ಬಯಾಸ್ಡ್ ನೋಡ್ರಿ ಫಸ್ಟ್ ಮತ್ತು ಥರ್ಡ್ ಈ ಒಂದು ಕ್ವಾಲಿಟೀಸು ಅದರಲ್ಲಿ ಇತ್ತಂದರೆ OLSನಲ್ಲಿ ಇತ್ತಂತಂದರೆ ಅದು ಬೆಸ್ಟ್ ಅಥವಾ ಎಫಿಷಿಯಂಟ್ ಎಸ್ಟಿಮೇಟರ್ ಆಗಿರ್ತದೆ ನಿಮಗೆ ಯಾವುದೇ ಒಂದು ಕ್ವಶನ್ ಕೇಳಲಿ OLS ಅಂದ್ರೇನು OLS ಪ್ರಾಪರ್ಟೀಸ್ಗಳು ಯಾವುವು OLS ಯಾವ ರೀತಿ ಎಸ್ಟಿಮೇಟ್ ಮಾಡ್ತಾರೆ OLSನಲ್ಲಿ ಬರ್ತಕ್ಕಂಥ ಅಜಂಪ್ಷನ್ಸ್ಗಳೇನು ಗೋಸ್ ಮಾರ್ಕವ್ ಥಿಯರಮ್ ಅಂತಂದ್ರೇನು ಅದರಲ್ಲಿ ಬರ್ತಕ್ಕಂಥ ಬ್ಲೂ ಪ್ರಾಪರ್ಟಿ ಅಂತಂದ್ರೇನು ಈ ಎಲ್ಲವನ್ನು ಇದೇ ಒಂದು ವಿಡಿಯೋ ಕ್ಲಾಸ್ನಲ್ಲಿ ತಿಳ್ಕೊಂಡಿದ್ದೀರಿ ಸೊ ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿರಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್